ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ, ಪ್ರತಿನಿತ್ಯವೂ ನಡೆಯುವಂಥ ನಮ್ಮ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ಸಂಪರ್ಕಿಸಬಹುದಾಗಿದೆ. ಹಾಗೂ ಪ್ರತಿ ತಿಂಗಳು 30ನೇ ತಾರೀಕಿನಂದು, ಇದೇ ಜುಲೈ 30ನೇ ತಾರೀಕಿನಂದು ರಾಮನಗರ ಪಟ್ಟಣದಲ್ಲಿ ಪ್ರಾರ್ಥನಾ ಕೂಟವಿರುತ್ತದೆ. ಭಾಗವಹಿಸಲು ಆಸಕ್ತಿ ಇರುವವರು ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಆತ್ಮಿಕವಾದ ಸಾವು ಮತ್ತು ಆತ್ಮಿಕವಾದ ಸೋಂಬೇರಿತನ, ಈ ಎರಡರ ನಡುವೆ ಇರುವಂಥ ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಳೋಣ. ಅನೇಕ ಸಮಯದಲ್ಲಿ ಈ ಎರಡರ ಅರಿವಿಲ್ಲದೆ ನಾವು ಕ್ರೈಸ್ತಿಯ ಜೀವಿತದಲ್ಲಿ ಮುನ್ನಡೆಯುವವರಾಗಿದ್ದೇವೆ. ಆದರೆ ಈ ಎರಡರ ವ್ಯತ್ಯಾಸವನ್ನು ಇವತ್ತು ದೇವರ ವಾಕ್ಯದ ಮುಖಾಂತರವಾಗಿ ತಿಳಿದುಕೊಳ್ಳೋಣ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ಕೊಟ್ಟಂತ ಈ ದಿನಕ್ಕಾಗಿ, ಸಮಯಕ್ಕಾಗಿ ನಾವು ಸ್ತೋತ್ರ ಮಾಡುವವರಾಗಿದ್ದೇವೆ. ಈ ದಿನದಲ್ಲಿ ವಾಕ್ಯವನ್ನು ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ, ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೇನ್ ಆಮೇನ್. ಈ ಸಮಯದಲ್ಲಿ ನೋಡುವುದಾದ್ರೆ, ಆತ್ಮಿಕವಾದ ಸಾವು ಮತ್ತು ಆತ್ಮಿಕವಾದ ಸೋಂಬೇರಿತನ, ಈ ಎರಡರ ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಆತ್ಮಿಕವಾದ ಸಾವು ಎಂಬುದಾಗಿ ನೋಡುವಾಗ, ನಾವು ದೇವರಿಂದ ದೂರವಾಗುತ್ತಾ, ದೇವರೊಟ್ಟಿಗೆ ಸಮಯವನ್ನು ಕಳೆಯದೆ, ದೇವರ ಕಾರ್ಯದಲ್ಲಿ ಆಸಕ್ತರಾಗಿರದೆ, ದೇವರಿಗೆ ಸಮಯವನ್ನು ಕೊಡದೇ ಇರುವಾಗ ನಮ್ಮಲ್ಲಿ ಪಾಪದ ಕಾರ್ಯಗಳು ಉಂಟಾಗಿ, ಪಾಪಗಳಿಗೆ ನಾವು ಬಿದ್ದು ಹೋಗಿ, ಶೋಧನೆಗಳು ಬರುವಾಗ ಅದರಲ್ಲಿ ನಾವು ಬಿದ್ದು ಹೋಗಿ, ದೇವರಿಂದ ದೂರವಾಗಿ, ದೇವರ ಪ್ರಸನ್ನತೆಯಿಂದ ದೂರವಾಗಿ, ಆತ್ಮಿಕವಾಗಿ ನಮ್ಮ ಆತ್ಮಿಕ ಮನುಷ್ಯನು ದೇವರ ಪ್ರಸನ್ನತೆಯಲ್ಲಿ, ದೇವರೊಟ್ಟಿಗೆ, ದೇವರ ಆತ್ಮನೊಟ್ಟಿಗೆ ಐಕ್ಯತೆ, ಅನ್ಯೂನ್ಯತೆ, ಸಮಯವನ್ನು ಕಳೆಯದೇ ಇರುವ ಸಮಯದಲ್ಲಿ ಆತ್ಮಿಕ ಮನುಷ್ಯನು ಸಾವನ್ನ ಅಪ್ತಾನೆ, ಒಣಗುವಂತಹ ಪರಿಸ್ಥಿತಿ. ದೇವರಿಗೆ ಈ ಆತ್ಮಿಕವಾದ ಸಾವಿಗೆ ಇನ್ನೂ ಮುಖ್ಯವಾದ ಕಾರಣ ಏನಂದ್ರೆ, ದೇವರ ಮಾತಿಗೆ ಅವಿಧೇಯತೆಯನ್ನು ತೋರಿಸುವಾಗ ನಮ್ಮ ಆತ್ಮಿಕ ಮನುಷ್ಯನು ಒಣಗುವ ಪರಿಸ್ಥಿತಿಯಲ್ಲಿ ಬರ್ತಾನೆ. ನಮ್ಮ ಆತ್ಮಿಕ ಮನುಷ್ಯನು ಸಾಯುವಂತಹ ಪರಿಸ್ಥಿತಿಗೆ ಉಂಟಾಗ್ತದೆ. ಆತ್ಮಿಕವಾಗಿ ಸಾವು ಉಂಟಾಗೋದು ಯಾವಾಗ ಅಂದರೆ, ನಾವು ದೇವರ ಮಾತಿಗೆ ಅವಿಧೇಯತೆಯನ್ನು ತೋರಿಸಿ ಪಾಪದ ಮಾರ್ಗದಲ್ಲಿ ಹೆಚ್ಚು ನಾವು ನಡೆಯುವಾಗ, ಸೈತಾನನಿಗೆ ಅವಕಾಶಗಳನ್ನು ಕೊಟ್ಟು ಕತ್ತಲಿಗೆ ಸಂಬಂಧಪಟ್ಟ ಕಾರ್ಯಗಳಲ್ಲಿಯೇ ನಾವು ಜೀವಿಸುವಾಗ ನಮ್ಮ ಆತ್ಮಿಕ ಮನುಷ್ಯನು ಸಾವನ್ನಪ್ಪುವನಾಗಿದ್ದಾನೆ. ಸಾವನ್ನಪ್ಪುವುದು ಮಾತ್ರ ಅಲ್ಲ, ನಮ್ಮ ಆತ್ಮಿಕ ಮನುಷ್ಯನು ಸಾವನ್ನಪ್ಪುವಾಗ ಏನೆಲ್ಲ ಕಾರ್ಯಗಳು ಉಂಟಾಗ್ತದೆ ಎಂಬುದಾಗಿ ನಾವು ನೋಡೋಣ. ನಂತರ ಈ ಆತ್ಮಿಕವಾದ ಸೋಂಬೇರಿತನ ಅಥವಾ ಸ್ಪಿರಿಚುವಲ್ ಲೇಸಿನೆಸ್ ಎಂಬುದಾಗಿ ನಾವು ಕರೆಯಲ್ಪಡ್ತೇವೆ. ಇದು ನಮ್ಮ ಜೀವಿತದಲ್ಲಿ ಉಂಟಾಗುವಾಗ ನಾವು ದೇವರ ಕಾರ್ಯಗಳಿಗೆ ಆಸಕ್ತಿ ಉಳ್ಳವರಾಗಿರೋದಿಲ್ಲ. ನಮ್ಮಲ್ಲಿ ಆಸಕ್ತಿ, ದೇವರ ವಿಷಯಗಳಲ್ಲಿ ಆಸಕ್ತಿಯನ್ನು ತೋರದೇ ಇರುವಾಗ, ದೇವರನ್ನ ಹುಡುಕ್ಲಿಕ್ಕೆ ನಾವು ಮನಸ್ಸು ಮಾಡೋದಿಲ್ಲ. ಸೋಂಬೇರಿತನಗಳು, ದೇವರ ಪ್ರಾರ್ಥನೆ ಮಾಡಲಿಕ್ಕೆ ಸೋಂಬೇರಿತನ, ಸಭೆಗೆ ಹೋಗ್ಲಿಕ್ಕೆ ಸೋಂಬೇರಿತನ, ಹಾಗೆ ಯಾವಾಗಲೂ ಲೋಕದ ಕಾರ್ಯಗಳಲ್ಲಿ, ಲೋಕದ ವಿಷಯಗಳಲ್ಲಿ ಹೆಚ್ಚು ಒತ್ತುಗಳನ್ನು ಕೊಟ್ಟು ದೇವರ ಕಾರ್ಯದಲ್ಲಿ ಆಸಕ್ತಿ ತೋರದೇ ಇರುವಾಗ ನಮ್ಮಲ್ಲಿ ಆತ್ಮಿಕವಾದ ಸೋಂಬೇರಿತನ ಉಂಟಾಗುವಂಥದ್ದಾಗಿದೆ. ಮೊದಲನೇದಾಗಿ ಆತ್ಮಿಕವಾದಂಥ ನಾವು ಸಾವನ್ನಪ್ಪಲಿಕ್ಕೆ ಕಾರಣ ಏನಂದರೆ, ದೇವರಿಗೆ ಅವಿಧೇಯತೆಯನ್ನು ತೋರಿಸಿ ಪಾಪದ ಕಾರ್ಯಗಳಿಗೆ ಹೆಚ್ಚಾಗಿ ಮನಸ್ಸು ಕೊಡುವಾಗ ಆತ್ಮಿಕ ಸಾವು ಉಂಟಾಗ್ತದೆ. ಆತ್ಮಿಕ ಸೋಂಬೇರಿತನ, ದೇವರಲ್ಲಿ ಆಸಕ್ತಿ ಇಲ್ಲದೆ, ದೇವರ ವಿಷಯಗಳಿಗೆ ನಾವು ಹೆಚ್ಚು ಒತ್ತು ಕೊಡದೆ, ದೇವರ ಕಾರ್ಯಗಳನ್ನು ನಾವು ಮಾಡದೆ, ದೇವರನ್ನ ಹುಡುಕದೇ ಇರುವಾಗ ನಮ್ಮಲ್ಲಿ ಆತ್ಮಿಕವಾದ ಸೋಂಬೇರಿತನಗಳು ಉಂಟಾಗುವಂಥದ್ದಾಗಿದೆ. ಹಾಗಾದರೆ ಆತ್ಮಿಕವಾಗಿ ಸತ್ತಂಥ ವ್ಯಕ್ತಿಯು ದೇವರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಆತ್ಮಿಕವಾಗಿ ಸತ್ತಂತಹ ವ್ಯಕ್ತಿ ಹೇಗಿರ್ತಾನೆ ಅಂದರೆ, ಆ ಆತ್ಮಿಕವಾಗಿ ಸತ್ತಂಥ ವ್ಯಕ್ತಿಯು ಎಂದಿಗೂ ಕೂಡ ದೇವರನ್ನ ಮೆಚ್ಚಿಸಲು ಸಾಧ್ಯ ಇಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 6 ಮತ್ತು 8ನೇ ವಚನವನ್ನ ನಾವು ಓದಿಕೊಳ್ಳುವುದಾದರೆ, ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವನ್ನು,
ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆ ಆಗಿರಲಾರರು. ಹೇಳುವ ಪ್ರಕಾರ ಒಬ್ಬ ಮನುಷ್ಯನು ಆತ್ಮಿಕವಾಗಿ ಸಾಯುವುದು, ಸ್ಪಿರಿಚುಲಿ ಡೈಡ್ ಆಗುವುದು ಯಾವಾಗ ಅಂದ್ರೆ, ನೋಡಿ ವಾಕ್ಯ ಹೇಳ್ತಾ ಇದೆ, ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು. ಶರೀರ ಭಾವದವುಗಳು, ಶರೀರಕ್ಕೆ ಹೆಚ್ಚು, ಶರೀರದ ಇಚ್ಛೆಗಳಿಗೆ ಹೆಚ್ಚು ಮನಸ್ಸಿಡುವಾಗ ನಮಗೆ ಆತ್ಮಿಕ ಮರಣ ಉಂಟಾಗ್ತದೆ. ಇದು ದೇವರಿಗೆ ಶತ್ರುತ್ವವನ್ನು ಉಂಟು ಮಾಡುವಂಥದ್ದಾಗಿದೆ. ಹಾಗೆ ನಾವು ನೋಡುವುದಾದರೆ ಈ ಶರೀರ ಭಾವದವುಗಳ ಮೇಲೆ ಮನಸ್ಸಿಟ್ರೆ ನಮಗೆಂದಿಗೂ ಕೂಡ ದೇವರ ನಿಯಮಕ್ಕೆ ಒಳಗಾಗೋದಿಲ್ಲ. ಆಗಲೇ ನಾವು ತಿಳಿದುಕೊಂಡ ಹಾಗೆ ಆತ್ಮಿಕವಾದ ಮರಣ ಉಂಟಾಗುವುದು ದೇವರ ನಿಯಮಕ್ಕೆ ಒಳಪಡದೆ, ದೇವರ ಮಾತನ್ನ ಆಜ್ಞೆಗಳನ್ನು ಅನುಸರಿಸದೆ ಅವಿಧೇಯತೆಯನ್ನು ತೋರಿಸುವಾಗ ನಮಗೆ ಆತ್ಮಿಕ ಮರಣ ಉಂಟಾಗುವುದೆಂಬುದಾಗಿ ನಾವು ನೋಡಿದೆವು. ಹಾಗೆ ವಾಕ್ಯ ಹೇಳುವ ಪ್ರಕಾರ ಆತ್ಮಿಕವಾಗಿ ಸತ್ತಂತ ವ್ಯಕ್ತಿಯು ಎಂದಿಗೂ ಕೂಡ ದೇವರ ನಿಯಮಕ್ಕೆ ಒಳಪಡೋದಿಲ್ಲ. ಹಾಗೆ ಅವನ ಮನಸ್ಸು, ಅವನ ಧ್ಯಾನ ಎಲ್ಲ ಶರೀರ ಭಾವದವುಗಳ ಮೇಲೆ, ಲೋಕದ ಇಚ್ಛೆಗಳ ಮೇಲೆ, ಲೋಕದ ಆಸೆಗಳ ಮೇಲೆ ಇರುವಂತದ್ದಾಗಿರ್ತದೆ. ಆದ ಕಾರಣವೇ ಅವನು ದೇವರನ್ನ ಮೆಚ್ಚಿಸಲು ಸಾಧ್ಯವಾಗೋದಿಲ್ಲ. ಅವನ ಮನಸ್ಸು ಯಾವಾಗಲೂ ಶರೀರದ ಇಚ್ಛೆಗಳನ್ನ ಪೂರೈಸುವುದರಲ್ಲಿ ಇರುವುದರಿಂದ ಅವನ ಮನಸ್ಸು, ಯಾರ ಮನಸ್ಸು ಶರೀರ ಭಾವದವುಗಳ ಮೇಲೆ ಮನಸ್ಸಿಟ್ಟು ಆತ್ಮಿಕವಾಗಿ ಸತ್ತಂತ ವ್ಯಕ್ತಿ ದೇವರನ್ನ ಎಂದಿಗೂ ಕೂಡ ಮೆಚ್ಚಿಸಲು ಸಾಧ್ಯ ಇಲ್ಲ. ಮತ್ತೆ ನಾವು ನೋಡುವುದಾದ್ರೆ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 40ನೇ ವಚನಕ್ಕೆ ಬರುವಾಗ, ಆತ್ಮಿಕವಾಗಿ ಸೋಂಬೇರಿತನ ಇರುವಂತ ವ್ಯಕ್ತಿ ತನ್ನ ಪ್ರಾರ್ಥನಾ ಜೀವಿತ, ದೇವರೊಟ್ಟಿಗಿರುವಂತಹ ಆ ಸಂಬಂಧವನ್ನ, ಆ ಪ್ರಾರ್ಥನಾ ಜೀವಿತವನ್ನ ನೆಗ್ಲೆಕ್ಟ್ ಮಾಡುವವನಾಗಿದ್ದಾನೆ. ಅಂದ್ರೆ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡದೆ ಅದನ್ನು ಯಾವಾಗಲೂ ತಿರಸ್ಕರಿಸುವವನಾಗಿದ್ದಾನೆ, ನೆಗ್ಲೆಕ್ಟ್ ಮಾಡುವವನಾಗಿದ್ದಾನೆ. ಪ್ರೇಯರ್ ಲೈಫ್ ಇಸ್ ನೆಗ್ಲೆಕ್ಟೆಡ್ ವೆನ್ ಯು ಆರ್ ಸ್ಪಿರಿಚುಯಲಿ ಲೇಜಿ. ಈ ಆತ್ಮಿಕವಾಗಿ ಸೋಂಬೇರಿತನ ಇರುವಾಗ ನಾವು ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಬೇಕು. ಯಾಕೆ ಈ ವಾಕ್ಯಗಳನ್ನ ನಾವು ನೋಡ್ತಾ ಇದ್ದೇವೆ ಅಂದ್ರೆ, ನಮ್ಮ ಆತ್ಮಿಕ ಸ್ಥಿತಿ ಸತ್ತದ್ದಾಗಿದೆಯಾ ಅಥವಾ ಸೋಂಬೇರಿತನದಲ್ಲಿದೆಯಾ, ನಾವು ಕ್ರಿಸ್ತನಲ್ಲಿ ಸರಿಯಾಗಿ ನಂಬಿಕೆಯಾಗಿ ನಿಂತಿದ್ದೇವೆ ಎಂಬುದಾಗಿ ಈ ವಾಕ್ಯಗಳ ಮೂಲಕ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 40ನೇ ವಚನವನ್ನ ನಾವು ಓದಿಕೊಳ್ಳೋಣ. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡಿದ್ದನ್ನು ಕಂಡು ಪೇತ್ರನಿಗೆ, ಹೀಗೋ ಒಂದು ಗಳಿಗೆ ಆದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರಾ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳುವುದನ್ನು ನೋಡ್ತೇವೆ. ಈ ಆತ್ಮಿಕವಾದ ಸೋಂಬೇರಿತನ ಇರುವಾಗ ನಾವು ಪ್ರಾರ್ಥನೆಯನ್ನ ಮಾಡಿ ಎಂಬುದಾಗಿ ಸಭೆಯಲ್ಲೇ ಹೇಳ್ತಾರೆ, ನಮಗೆ ಸಹೋದರರು ಹೇಳ್ತಾರೆ, ಕುಟುಂಬದಲ್ಲಿರುವವರು ಹೇಳ್ತಾರೆ. ಆದರೆ ಪ್ರಾರ್ಥನೆ ಮಾಡಲಿಕ್ಕೆ ನಮಗೇನೋ ಒಂದು ರೀತಿಯಾದ ಸೋಂಬೇರಿತನ. ನಾವು ಹೆಚ್ಚು ಶರೀರ ಭಾವಗಳ ಮೇಲೆ ಮನಸ್ಸಿಡುವಾಗ, ನಮ್ಮ ಶರೀರದ ಮೇಲೆ, ನಮ್ಮ ಶರೀರಕ್ಕೆ ಆಯಾಸ ಕೊಡಬಾರದು, ಹಾಗೆ ನಾವು ನಿದ್ರೆಗೆಡಬಾರದು. ಮತ್ತೆ ನಾವು ನೋಡುವುದಾದರೆ ಊಟವನ್ನು ಕೆಲವರು ಫಾಸ್ಟಿಂಗೇ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ನನಗೆ ಊಟವನ್ನು ತ್ಯಜಿಸಲಿಕ್ಕೆ ಮನಸ್ಸಿಲ್ಲ. ಹೀಗೆ ದೇವರ ಪ್ರಾರ್ಥನೆಗಾಗಿ ಮನಸ್ಸಿಲ್ಲದೆ ಬರೀ ಲೋಕದ ಕಾರ್ಯಗಳ ಮೇಲೆ ಮನಸ್ಸಿಟ್ಟು ಪ್ರಾರ್ಥನೆಗೆ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಯಾವಾಗಂದರೆ ನೀವು ಆತ್ಮಿಕವಾಗಿ ಸೋಂಬೇರಿಗಳಾಗಿರುವಾಗ. ಹಾಗಾದರೆ ಪರೀಕ್ಷೆ ಮಾಡಿಕೊಳ್ಳಿ. ಮತ್ತೆ ಎರಡನೇದಾಗಿ ನೋಡುವುದಾದರೆ, ನೀವು ಆತ್ಮಿಕವಾಗಿ ಸತಂತ ಪರಿಸ್ಥಿತಿಯಲ್ಲಿ ಇರುವುದಾದರೆ ನೀವು ದೇವರ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ದೇವರ ನಡೆಸುವಿಕೆನ, ದೇವರ ಆತ್ಮಿಕವಾದಂಥ ಅನೇಕ ವಿಷಯಗಳನ್ನು, ನಿಮಗೆ ಸ್ಪಿರಿಚುವಲ್ ಥಿಂಗ್ಸನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನೀವು ಆತ್ಮಿಕವಾಗಿ ಸತ್ತಂಥ ಪರಿಸ್ಥಿತಿಯಲ್ಲಿ ಇರುವಾಗ ಆಗೋದಿಲ್ಲ. ನಾವು ವಚನವನ್ನು ಓದಿಕೊಳ್ಳೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನು ನಾವು ಓದಿಕೊಳ್ಳೋಣ. ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಪ್ರಾಕೃತಿಕ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮದ ವಿಚಾರದಿಂದ ತಿಳಿಯತಕ್ಕದವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ದೇವರಾತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳಿದುಕೊಳ್ಳುತ್ತಾನೆ, ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳಿದುಕೊಳ್ಳುವುದಿಲ್ಲ. ನಾವಿಲ್ಲಿ ನೋಡುವುದಾದರೆ, ಪ್ರಾಕೃತಿಕ ಮನುಷ್ಯನು, ಆತ್ಮಿಕವಾಗಿ ಸತಂತ ಮನುಷ್ಯನಲ್ಲಿ ದೇವರಾತ್ಮನ ವಿಷಯಗಳು ಯಾವುದೂ ಇರೋದಿಲ್ಲ. ಅವನು ಟೋಟಲಿ ಹೇಳಬೇಕಂದ್ರೆ ಪ್ರಾಕೃತಿಕ ಮನುಷ್ಯನಾಗಿರ್ತಾನೆ. ಆತ್ಮಿಕವಾಗಿ ಒಣಗಿದ ಪರಿಸ್ಥಿತಿಯಲ್ಲಿ ಇರುವವನು ದೇವರ ಆತ್ಮನ ವಿಷಯಗಳನ್ನು ಬೇಡ ಅಂತಾನೆ.
ಈ ದೇವರಾತ್ಮನ ವಿಷಯಗಳು, ದೇವರಾತ್ಮನ ಕಾರ್ಯಗಳೆಲ್ಲ ಅವರಿಗೆ ಹುಚ್ಚ ಮಾತಾಗಿ ತೋರು ಬರುವಂಥದ್ದಾಗಿದೆ. ಈ ಆತ್ಮನಿಂದ ಬರುವಂತ ವಿಷಯಗಳನ್ನ ನಾವು ಭೌತಿಕವಾಗಿರುವಂತ ಮನುಷ್ಯನು ಆತ್ಮನ ವಿಷಯಗಳನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದು ದೇವರಾತ್ಮನಿಂದ ಬರುವಂತ ವಿಷಯಗಳಾಗಿದೆ. ದೇವರಾತ್ಮನಿಂದ ಬರುವಂತ ವಿಷಯಗಳನ್ನ ನಾವು ವಿಚಾರಿಸ್ತೇವೆ ಯಾವಾಗ ನಾವು ಆತ್ಮಿಕವಾಗಿ ದೃಢವಾಗಿದ್ದಾಗ, ಆತ್ಮಿಕವಾಗಿ ಕರ್ತನೊಟ್ಟಿಗೆ ಒಂದು ಸಂಬಂಧ ಇಟ್ಟುಕೊಳ್ಳುವಾಗ ನಾವು ವಿಚಾರಿಸಿ ಎಲ್ಲವನ್ನ ತಿಳ್ಕೊಳ್ತೇವೆ. ಆದರೆ ಪ್ರಾಕೃತಿಕ ಮನುಷ್ಯನು ಅದರ ಮೇಲೆ ಆಸಕ್ತಿಯನ್ನು ತೋರೋದಿಲ್ಲ. ಹಾಗೆ ಅವುಗಳ ವಿಷಯಗಳಲ್ಲಿ ಅವನು ಅರ್ಥ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಎಷ್ಟೋ ಜನರಿಗೆ ಆತ್ಮಿಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗಲ್ಲ. ದೇವರ ನಡೆಸುವಿಕೆಯನ್ನು, ದೇವರ ಮಾರ್ಗವನ್ನು, ದೇವರ ಚಿತ್ತವನ್ನು, ದೇವರ ಅದ್ಭುತ ಕಾರ್ಯವನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಈವನ್ ಅವರು ಸಭೆಗೆ ಬರುವವರಾಗಿದ್ರು, ಆತ್ಮಿಕವಾಗಿ ಎಲ್ಲ ಕಾರ್ಯಗಳಲ್ಲಿ ಇರುವವರಾಗಿದ್ರು, ಆತ್ಮಿಕವಾಗಿ ಸತ್ತಂತ ಪರಿಸ್ಥಿತಿಗಳಲ್ಲಿ ಎಷ್ಟೋ ಜನರು ಇಂದು ಸಭೆಗಳಲ್ಲೂ ಕೂಡ ಇದ್ದಾರೆ. ಆತ್ಮಿಕವಾಗಿ ಸೋಂಬೇರಿತನದಲ್ಲಿ ಜೀವಿಸುವ ಸಭೆಗಳಲ್ಲೂ ಇದ್ದಾರೆ, ಕುಟುಂಬಗಳಲ್ಲೂ ಇದ್ದಾರೆ. ಆತ್ಮಿಕವಾಗಿ ಹೆಚ್ಚಾಗಿ ತೋರಲ್ಪಡುವಂತ ವ್ಯಕ್ತಿಗಳು ಈ ಎರಡು ಕಾರ್ಯಗಳಲ್ಲಿ ಇಂದು ಅನೇಕರು ಸಿಕ್ಕಿ ಹಾಕಿಕೊಂಡಿದ್ದಾರೆ. ಮತ್ತೆ ಎರಡನೇದಾಗಿ ನೋಡುವುದಾದ್ರೆ, ಆತ್ಮಿಕವಾಗಿ ಸೋಂಬೇರಿತನದಲ್ಲಿ ಇರುವಂತ ವ್ಯಕ್ತಿಗಳು ತಾವು ಮಾಡುವಂತ ತಪ್ಪಿಗೆ ಏನ್ ಹೇಳ್ತಾರೆ, ಅದಕ್ಕೆ ಸಮರ್ಥನೆಯನ್ನ ಸಮರ್ಥನೆಗೊಳಿಸಿಕೊಳ್ತಾರೆ. ಆತ್ಮಿಕವಾಗಿ ಸೋಂಬೇರಿತನದಲ್ಲಿ ಇರುವಂತಹ ವ್ಯಕ್ತಿಗಳು. ಎರಡನೇದಾಗಿ ನೋಡುವುದಾದ್ರೆ, ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 15ನೇ ವಚನವನ್ನು ಓದಿಕೊಳ್ಳೋಣ. ಮೂರ್ಖನ ನಡತೆ ಅವನ ಗಣನೆಗೆ ಸರಿ, ಜ್ಞಾನಿಯು ಉಚಿತಾಲೋಚನೆಯನ್ನ ಗಮನಿಸುವನು. ಈ ಮೂರ್ಖನಾಗಿ, ಈ ಆತ್ಮಿಕವಾಗಿ ಸೋಂಬೇರಿತನದಲ್ಲಿರುವವನು ಮೂರ್ಖನಾಗಿ ತಾನು ಮಾಡುವ ತಪ್ಪನ್ನ ಅವನು ಸರಿ ಎಂಬುದಾಗಿ, ಅವನ ದೃಷ್ಟಿಗೆ ಎಲ್ಲ ಸರಿ ಎಂಬುದಾಗಿಯೇ ಅವನು ನೆನೆಸಿಕೊಂಡು ನಡೆಯುವವನಾಗಿದ್ದಾನೆ. ಆದರೆ ಜ್ಞಾನಿಯು ದೇವರ ಉಚಿತಾಲೋಚನೆಯನ್ನು ಹೊಂದಿಕೊಂಡು ಉಚಿತಾಲೋಚನೆಯನ್ನು ಗಮನಿಸಿ ನಡೆಯುವವನಾಗಿದ್ದಾನೆ. ಹಾಗಾದರೆ ನೀವು ಈ ದಿನಗಳಲ್ಲಿ ನೀವು ಮಾಡುವ ತಪ್ಪುಗಳನ್ನು ಸಮರ್ಥಿಸಿಕೊಳ್ತಾ ಇದ್ದೀರಾ. ಕೆಲವರು ಅವರ ತಪ್ಪುಗಳನ್ನು ವಾಕ್ಯ ಹೇಳಿಯೇ ಸಮರ್ಥನೆ ಮಾಡಿಕೊಳ್ತಾರೆ. ಇದು ಆತ್ಮಿಕವಾದ ಸೋಂಬೇರಿತನವಾಗಿದೆ. ಎಚ್ಚರವಾಗಿರಿ. ಮತ್ತೆ ನಾವು ನೋಡುವುದಾದ್ರೆ, ಆತ್ಮಿಕವಾಗಿ ಸತ್ತಂತ ಪರಿಸ್ಥಿತಿಯಲ್ಲಿ ಇರುವವರು ಮತ್ತೆ ಯಾವ ಕಾರ್ಯಗಳಲ್ಲಿ ಇರ್ತಾರೆ ಎಂಬುದಾಗಿ ನೋಡುವುದಾದ್ರೆ, ಅವರು ಪಾಪದಲ್ಲಿರುವವರಾಗಿದ್ದಾರೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋಣ. ಆತನು ಅಪರಾಧಗಳ ಮತ್ತು ಪಾಪದ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನೂ ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಧಿಕಾರಕ್ಕೆ ಅನುಸಾರವಾಗಿ ನಡ್ಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಈ ವಾಕ್ಯ ಹೇಳುವ ಪ್ರಕಾರವಾಗಿ ಒಬ್ಬ ಆತ್ಮಿಕವಾಗಿ ಸತ್ತಂತ ವ್ಯಕ್ತಿ ಹೇಗೆ ಇರ್ತಾನೆ ಅಂದ್ರೆ, ಸ್ವಾಮಿ ನಮ್ಮ ಪಾಪದ ದೆಸೆಗಳಿಂದ ಸತ್ತು ನಮಗೋಸ್ಕರವಾಗಿ ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಿದ್ರು. ನಾವು ಯಾವಾಗ ದೇವರಿಂದ ದೂರ ಹೋಗಿ ದೇವರಿಂದ ಆ ಸಂಬಂಧವನ್ನು ನಷ್ಟಪಡಿಸಿಕೊಂಡು ದೇವರ ಅನ್ಯೂನ್ಯತೆಯಲ್ಲಿ ಇರದೆ ಆತ್ಮಿಕವಾದ ಮರಣವನ್ನು ಹೊಂದಿಕೊಳ್ತೇವೋ, ಆ ಸಮಯದಲ್ಲಿ ನಮ್ಮಲ್ಲಿ ಆ ಹಳೆಯ ಪೂರ್ವ ಸ್ವಭಾವಗಳು, ಪಾಪವು, ಅಪರಾಧಗಳು ನಮ್ಮಲ್ಲಿ ಇನ್ನೂ ಉಳಿದುಕೊಳ್ಳುವ ಹಾಗಿರ್ತದೆ. ಹಾಗೆ ನಮ್ಮನ್ನ ಅವಿಧೇಯತ್ವಕ್ಕೆ ಈ ಪಾಪವು ಪ್ರೇರೇಪಿಸುವಂಥದ್ದಾಗಿದೆ. ಹಾಗೆ ನಾವು ಸೈತಾನನಿಗೆ ಅನುಸಾರವಾಗಿ ನಡೆದುಕೊಳ್ಳುವವರಾಗಿರ್ತೇವೆ. ಹಾಗಾದರೆ ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ನಮ್ಮನ್ನು ಆಲ್ರೆಡಿ ಪಾಪದಿಂದ ಬಿಡುಗಡೆ ಮಾಡಿದ್ದಾರೆ. ಇನ್ನು ಪಾಪದಿಂದ ಬಿಡುಗಡೆ ಆದ ನಾವು ಆ ಪಾಪಕ್ಕೆ ಮತ್ತೆ ಹೋಗಿ ಜೀವಿಸಲಿಕ್ಕೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬಾರದು. ಈ ಆತ್ಮಿಕವಾದ ಸಾವು ಉಂಟಾದ ವ್ಯಕ್ತಿ ಈ ರೀತಿಯಾಗಿ ಇರುವವನಾಗಿದ್ದಾನೆ. ಮತ್ತೆ ನೋಡುವುದಾದ್ರೆ, ಆತ್ಮಿಕವಾದ ಸೋಂಬೇರಿತನದಲ್ಲಿ 3ನೇದಾಗಿ ನಂಬಿಕೆ ಇರ್ತದೆ, ಆದರೆ ಕಾರ್ಯ ಇರೋದಿಲ್ಲ. ತೀತನ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನ ಹೇಳುವ ಪ್ರಕಾರ, ಅವರು ತಾವು ದೇವರನ್ನ ಅರಿತವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರು ಅಸಹ್ಯರು, ಅವಿಧೇಯರು, ತತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಆಗಿರುವುದರಿಂದ ದೇವರನ್ನ ಅಯ್ಯವೆಂದು ತಮ್ಮ ಕಾರ್ಯಗಳಿಂದಲೇ ಹೇಳಿದಂತಾಯಿತು. ನೋಡಿ, ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ. ಆತ್ಮಿಕವಾಗಿ ಸೋಂಬೇರಿತನದಲ್ಲಿ ಇರುವಂತ ವ್ಯಕ್ತಿ ಹೇಳುವಂಥದ್ದೇನೆಂದ್ರೆ, ಅವರ ಬಾಯಿ ಮಾತಿನಲ್ಲಿ ನಂಬಿಕೆ ಇರ್ತದೆ. ನಾನು ದೇವರನ್ನ ನಂಬಿಕೊಂಡಿದ್ದೇನೆ ಎಂಬುದಾಗಿ ಬಾಯಿ ಮಾತಿನಲ್ಲಿ ಮಾತ್ರ ಇರುವಂಥದ್ದಾಗಿದೆ. ಆದರೆ ಅವರ ಜೀವಿತದಲ್ಲಿ ಅಸಹ್ಯರು, ದೇವರಿಗೆ ಅವಿಧೇಯರು, ಯಾವ ಪ್ರಯೋಜನಕ್ಕೂ ಬಾರದವರು, ಅಪ್ರಯೋಜಕರು ಆಗಿರ್ತಾರೆ.
ಸೊ ಈ ರೀತಿಯಾಗಿರುವಂತಹ ವ್ಯಕ್ತಿಗಳು ದೇವರನ್ನ ಅರಿಯವೆಂಬುದಾಗಿ ತಮ್ಮ ಕಾರ್ಯಗಳಿಂದ ಹೇಳಿದಂತಾಯಿತು ಎಂಬುದಾಗಿ ವಾಕ್ಯ ಹೇಳ್ತದೆ. ನಂಬಿಕೆ ಇದ್ರೆ ಬಾಯಿ ಮಾತಿನಲ್ಲಿ ಸಾಲದು, ಅದನ್ನ ನಮ್ಮ ಕುರಿತು ದೇವರ ಮುಂದೆ ಹೇಳಲಿಕ್ಕೆ ಏನಿದೆ? ಯಥಾರ್ಥತೆ ಇದೆಯಾ? ನಂಬಿಗಸ್ತಿಕೆ ಇದೆಯಾ? ದೇವರ ದೃಷ್ಟಿಯಲ್ಲಿ ಒಳ್ಳೆಯದನ್ನ ಮಾಡುವವರಾಗಿದ್ದೇವಾ? ಆದರೆ ಹಿಜ್ಕೀಯನು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ದೇವರ ಸಮ್ಮುಖದಲ್ಲಿ ಕಣ್ಣೀರಾಗ್ತಾ ಇದ್ದಾನೆ. ನಿಮ್ಮ ಜೀವಿತದಲ್ಲಿ ನೀವು ದೇವರ ಸಮ್ಮುಖದಲ್ಲಿ ಕಣ್ಣೀರಿಟ್ಟು ಪ್ರಾರ್ಥಿಸುವುದಾದರೆ, ಹಿಜ್ಕೀಯನು ತನ್ನ ಆ ಒಂದು ಸಾವಿನ ವಿಷಯವಾಗಿ ಕೇಳುವಾಗ ಅವನು ತನ್ನ ಮೊರೆಯನ್ನು ದೇವರ ಕಡೆಗೆ ತಿರುಗಿಸಿದನು. ಇವತ್ತು ನಿಮ್ಮ ಜೀವಿತದಲ್ಲಿ ಹಿಜ್ಕೀಯನ ಹಾಗೆ ನೀವು ನಿರೀಕ್ಷಿಸದೇ ಇರುವಂತಹ ಕೆಲವೊಂದು ಸಿಚುಯೇಷನ್ಗಳಾಗಿರ್ಬೋದು, ಸಮಸ್ಯೆಗಳು, ಹೋರಾಟ, ವೇದನೆ, ಸಮಸ್ಯೆಗಳಾಗಿರ್ಬೋದು, ಬಂಧನಗಳಾಗಿರ್ಬೋದು, ಕಷ್ಟ ಯಾವುದಾದ್ರೂ ನಿಮ್ಮ ಜೀವಿತದಲ್ಲಿ ಬರುವಾಗ ನೀವು ಹಿಜ್ಕೀಯನ ರೀತಿಯಲ್ಲಿ ನಿಮ್ಮ ಮೊರೆಯನ್ನು, ನಿಮ್ಮ ಮುಖವನ್ನು ಕರ್ತನ ಕಡೆಗೆ ತಿರುಗಿಸುವುದಾದರೆ, ನೀವು ಕಣ್ಣೀರಿನಿಂದ ಯಥಾರ್ಥವಾಗಿ ದೇವರನ್ನು ಪಶ್ಚಾತ್ತಾಪ ತುಂಬಿದ ಹೃದಯವುಳ್ಳವರಾಗಿ ಕಣ್ಣೀರಿನಿಂದ ನೀವು ಪ್ರಾರ್ಥಿಸುವುದಾದರೆ, ಯಥಾರ್ಥವಾಗಿ ಪ್ರಾರ್ಥಿಸುವುದಾದರೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಾನೆ. ನಾವು ನೋಡುವುದಾದರೆ ನಂತರ ನಾವು 5ನೇ ವಚನವನ್ನು ಓದಿಕೊಳ್ಳೋಣ. 2 ಅರಸುಗಳ ಪುಸ್ತಕ 20ನೇ ಅಧ್ಯಾಯ 5ನೇ ವಚನದಲ್ಲಿ ಓದಿಕೊಳ್ಳೋಣ. ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ನೀನು ಗುಣ ಹೊಂದಿ ನಾಡದ್ದು ನನ್ನ ಆಲಯಕ್ಕೆ ಬರುವಿ. ಇದಲ್ಲದೆ ನಿನ್ನ ಆಯುಷ್ಯಕ್ಕೆ 15 ವರ್ಷಗಳು ಕೂಡಿಸುತ್ತೇನೆ ಎಂಬುದಾಗಿ ದೇವರು ಅವನಿಗೆ ಉತ್ತರಿಸುವುದನ್ನು ನೋಡ್ತೇವೆ. ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ. ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಹಿಜ್ಕೀಯನ ಹಾಗೆ ಕಣ್ಣೀರಿನಿಂದ ನಿಮಗೆ ಬರುವ ಸಮಸ್ಯೆಗಳ ವಿರುದ್ಧವಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿರಿ. ಅದನ್ನು ಬಿಟ್ಟು ಗಲಿಬಿಲಿಯಲ್ಲಿ, ಚಿಂತೆಯಲ್ಲಿ, ಬೇಡವಾದಂತಹ ಸಂಗತಿಗಳನ್ನು, ಪಾಪದ ಕಾರ್ಯಗಳನ್ನು ಮಾಡುತ್ತಾ ನಿಮ್ಮ ಜೀವಿತದಲ್ಲಿರುವ ಸಮಾಧಾನವನ್ನು, ಸಂತೋಷವನ್ನು, ಕುಟುಂಬದಲ್ಲಿರುವಂತಹ ಸಮಾಧಾನ, ಐಕ್ಯತೆ, ಪ್ರೀತಿಯನ್ನು ಕಳೆದುಕೊಳ್ಳಬೇಡಿ. ದೇವರ ಸಮ್ಮುಖದಲ್ಲಿ ಮೊರೆ ಇಡಿರಿ. ದೇವರ ಸಮ್ಮುಖದಲ್ಲಿ ಆಗದೇ ಇರುವ ಕಾರ್ಯ ಒಂದೂ ಇಲ್ಲ. ಹಿಜ್ಕೀಯನಿಗೆ ಮರಣಕರವಾದ ವ್ಯಾಧಿಯು ಬಂದಾಗಲೂ ಅವನಿಗೆ ಬಂದಂತಹ ಸಮಸ್ಯೆಯನ್ನು ಕೇಳಿದಾಗ ದೇವರ ಸನ್ನಿಧಿಯನ್ನು ಅವನು ಪ್ರಾರ್ಥನೆ ಮಾಡಲಿಕ್ಕೆ ತೀರ್ಮಾನಿಸಿದನು. ದೇವರ ಸನ್ನಿಧಿಯಲ್ಲಿ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬೇಕಂದರೆ ನಿಮಗೆ ಸಮಸ್ಯೆ, ಹೋರಾಟ, ವೇದನೆ, ನೋವುಗಳು ಬರುವಾಗ ನಿಮ್ಮ ಮುಖವನ್ನು ಕರ್ತನ ಕಡೆಗೆ ದೃಷ್ಟಿಸಿರಿ. ಕರ್ತನಲ್ಲಿ ನೀವು ಪ್ರಾರ್ಥನೆ ಮಾಡಿರಿ. ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ದೇವರು ನಿಮಗೆ ಉತ್ತರಿಸುವಂಥವನಾಗಿದ್ದಾನೆ. ನಿಮ್ಮ ಪ್ರಾರ್ಥನೆಗೆ ಉತ್ತರಿಸುವ ದೇವರು, ನಮ್ಮ ಪ್ರಾರ್ಥನೆಗೆ ಉತ್ತರಿಸುವ ದೇವರು ನಮ್ಮ ರಕ್ಷಕನಾಗಿರುವ ಯೇಸು ಸ್ವಾಮಿ. ಆತನು ಯಾವಾಗಲೂ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ತಕ್ಕ ಸಮಯದಲ್ಲಿ ಉತ್ತರಿಸಿ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಹಿಜ್ಕೀಯನ ಹಾಗೆ ನಿಮ್ಮ ಜೀವಿತದಲ್ಲಿ ವೇದನೆ ಇರುವುದಾದರೆ ಅಥವಾ ನೋವು, ಸಂಕಟ ಇರುವುದಾದರೆ ಅದನ್ನು ದೇವರಿಗೆ ಹೇಳಿರಿ. ದೇವರಿಗೆ ಹೇಳುವಾಗ ಯಥಾರ್ಥವಾಗಿ ಪಶ್ಚಾತ್ತಾಪ ಪಟ್ಟು ನಾವು ಹೇಳುವಾಗ, ಕಣ್ಣೀರಿಡುವಾಗ ಕರ್ತನು ಖಂಡಿತವಾಗಿಯೂ ಉತ್ತರಿಸುವವನಾಗಿದ್ದಾನೆ. ಯಾಕೆಂದರೆ ಕಣ್ಣೀರಿಡುವಂಥ ನಾವು 2 ಮಕ್ಕಳಿದ್ರೆ ಯಾವ ಮಕ್ಕಳಿಗೆ ಬೇಗ ಆಹಾರ ಕೊಡ್ತೇವೆ ಅಂದರೆ, ಯಾವ ಮಗು ಕಣ್ಣೀರಿಟ್ಟು ಅಳ್ತಾ ಇರ್ತದೋ ಆ ಮಗುವನ್ನೇ ನಾವು ಮೊದಲು ಸಂತೈಸಲು ಪ್ರಯತ್ನಿಸ್ತೇವೆ. ಹಾಗೆ ಮನುಷ್ಯರಾದ ನಾವೇ ಅಳುವಂಥ ಮಗುವನ್ನು ನೋಡುವಾಗ ಸಹಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ನಮಗಾಗಿ ಪ್ರಾಣ ಕೊಟ್ಟಂಥ ಕರ್ತನ ಸಮ್ಮುಖದಲ್ಲಿ ನಾವು ಅತ್ತು ಪ್ರಾರ್ಥಿಸುವಾಗ ಆತನು ನಮಗೆ ಉತ್ತರಿಸುವ ದೇವರಾಗಿದ್ದಾನೆ. ಯಾಕೆಂದರೆ ನಮ್ಮ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು. ತಡವಾದರೂ ತಕ್ಕ ಸಮಯದಲ್ಲಿ ಒಳ್ಳೆಯ ಉತ್ತರವನ್ನು ಕೊಡುವ ದೇವರು ನಮ್ಮ ದೇವರಾಗಿದ್ದಾನೆ. ಆ ದೇವರನ್ನ ಮೇಲೆ ನಿಮ್ಮ ನಿರೀಕ್ಷೆ ಇರಲಿ. ಮತ್ತೆ ನಾವು ನೋಡುವುದಾದರೆ ದಾನಿಯೇಲನನ್ನು, ಅವನು ತನ್ನ ಜನರ ಬಿಡುಗಡೆಗಾಗಿ ಯೆರೂಸಲೇಮಿನ ಕಡೆಗೆ ತಿರುಗಿಕೊಂಡು ಪ್ರಾರ್ಥನೆಯನ್ನು ಮಾಡುವವನಾಗಿರ್ತಾನೆ. ಆ ಸಮಯದಲ್ಲಿ ದೇವರ ಸಮ್ಮುಖದಿಂದ ಅವನು ಉತ್ತರವನ್ನು ಕಂಡುಕೊಳ್ಳುವುದನ್ನು ನೋಡ್ತೇವೆ. ದಾನಿಯೇಲನ ಪ್ರವಾದನೆಯ ಪುಸ್ತಕ 10ನೇ ಅಧ್ಯಾಯ 11ನೇ ವಚನವನ್ನು ನೋಡಿಕೊಳ್ಳೋಣ. ದಾನಿಯೇಲನೇ, ಅತಿ ಪ್ರಿಯನೇ, ನಾನು ನುಡಿಯುವ ಮಾತುಗಳನ್ನು ಗ್ರಹಿಸು, ನಿಂತುಕೋ, ಈಗ ನಿನ್ನ ಬಳಿಗೆ ಕಳಿಸಲ್ಪಟ್ಟಿದ್ದೇನೆ ಎಂದು ಹೇಳಿದನು. ಹೇಳಿದ ಕೂಡಲೇ ನಾನು ನಡುಗುತ್ತಾ ನಿಂತುಕೊಂಡೆನು. ಆಮೇಲೆ ಅವನು ನನಗೆ, ದಾನಿಯೇಲನೇ, ಭಯಪಡಬೇಡ. ನೀನು ದೈವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೇ ದಿನದಲ್ಲಿಯೇ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ಅವನ ವಿಜ್ಞಾಪನೆ ದೇವರಿಗೆ ಮುಟ್ಟುವುದಕ್ಕೆ ಕಾರಣ ಏನಂದರೆ, ಅವನು ತನ್ನ ಜೀವಿತದಲ್ಲಿ ದೇವರ ಮುಂದೆ ತಗ್ಗಿಸಿಕೊಂಡಂತಹ ಮನಸ್ಸು ಅವನಲ್ಲಿತ್ತು.
ಆ ಮನಸ್ಸು ಇದ್ದದಕ್ಕೆ ಮೊದಲನೇ ದಿನವೇ ಅವನು ದೇವರ ಸನ್ನಿಧಿಯಲ್ಲಿ ಉತ್ತರವನ್ನು ಪಡೆದುಕೊಂಡನು. ಮೊದಲನೇದಾಗಿ ನೋಡುವುದಾದರೆ, ದೇವರ ಸನ್ನಿಧಿಯಲ್ಲಿ ನಾವು ನೀತಿ ಉಳ್ಳವರಾಗಿ ತಪ್ಪಿಲ್ಲದೆ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡುವವರಾಗಬೇಕು. ಎರಡನೇದಾಗಿ ಇರುವಂಥವನು ಯಥಾರ್ಥವಾಗಿ ನಂಬಿಗಸ್ತನಾಗಿ ದೇವರ ದೃಷ್ಟಿಯಲ್ಲಿ ಒಳ್ಳೆಯದನ್ನು ಮಾಡುವ ವ್ಯಕ್ತಿಯಾಗಿದ್ದನು. ಅವನು ಪ್ರಾರ್ಥಿಸಿದಾಗ ಅವನು ಉತ್ತರವನ್ನು ಕಂಡುಕೊಂಡನು. ಮೂರನೇದಾಗಿ ದಾನಿಯೇಲನು ತಗ್ಗಿಸಲ್ಪಟ್ಟವನಾಗಿದ್ದಾನೆ. ಯಾಕೆಂದರೆ ಅರಸನ ಆಳ್ವಿಕೆಯಲ್ಲಿ ಇವನು 3 ಮುಖ್ಯ ಅಧಿಕಾರಿಗಳಲ್ಲಿ ಒಬ್ಬನಾಗಿದ್ದನು. ತನ್ನ ಅಧಿಕಾರವನ್ನು, ತನ್ನ ಅಹಮ್ಮನ್ನು, ತನ್ನ ಜೀವಿತದಲ್ಲಿರುವಂತಹ ಆ ಪೊಸಿಷನನ್ನು ತೆಗೆದಿಟ್ಟು ದೇವರ ಸನ್ನಿಧಿಯಲ್ಲಿ ತಗ್ಗಿಸಲ್ಪಡ್ತಾ ಇದ್ದಾನೆ. ಈ ದಿನಗಳಲ್ಲಿ ನೋಡ್ತೇವೆ, ಅಧಿಕಾರದಲ್ಲಿರುವವರಿಗೆ ನಾನು ಎನ್ನುವಂಥದ್ದು, ಅಹಂ ಎನ್ನುವಂಥದ್ದು ಜಾಸ್ತಿ ಇರ್ತದೆ. ಆದರೆ ದಾನಿಯೇಲನಲ್ಲಿ ಅಂಥ ಮನಸ್ಸಿರಲಿಲ್ಲ. ಅವನನ್ನು ನೋಡುವುದಾದರೆ, ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೆ ಮನಸ್ಸಿಟ್ಟ ಮೊದಲನೇ ದಿನದಲ್ಲಿ ದೇವರ ಮುಂದೆ ತಗ್ಗಿಸಿಕೊಳ್ಳುವಂಥ ಮನಸ್ಸು ದಾನಿಯೇಲನಲ್ಲಿತ್ತು. ಆದ ಕಾರಣ ಅವನು ಉತ್ತರವನ್ನು ಕಂಡುಕೊಂಡನು. ಹಾಗಾದರೆ ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರಿಸುವವರಾಗಿದ್ದಾರೆ. ಆದರೆ ನಮಗೆ ತಗ್ಗಿಸಲ್ಪಡುವ ಮನಸ್ಥಿತಿ ಇರಬೇಕು. ಕುಟುಂಬಗಳಲ್ಲಿ ನಾವು ತಗ್ಗಿಸಲ್ಪಡಬೇಕು. ಗಂಡ ಹೆಂಡತಿಯಲ್ಲಿ ತಗ್ಗಿಸಲ್ಪಡಬೇಕೇ ಇರಬೇಕು. ಒಬ್ಬರನ್ನೊಬ್ಬರು ನಾನೇ ಹೆಚ್ಚು ನಾನೇ ಕಡಿಮೆ ಎಂಬುದಾಗಿ ಇರಬಾರದು. ದೇವರ ಸಮ್ಮುಖದಲ್ಲಿ ನಾವು ಕುಟುಂಬದಲ್ಲಿ ನಮಗೆ ಶಾಂತಿ ಸಮಾಧಾನ ಬೇಕೆಂದರೆ ತಗ್ಗಿಸಲ್ಪಟ್ಟವರಾಗಬೇಕು. ಹಾಗೆ ಸಹೋದರ ಸಹೋದರಿಯ ನಡುವೆ ತಗ್ಗಿಸಲ್ಪಡಬೇಕು. ಎಲ್ಲ ವಿಷಯಗಳಲ್ಲೂ ಕರ್ತನ ಮುಂದೆ ತಗ್ಗಿಸಲ್ಪಟ್ಟು ಮನುಷ್ಯರ ಮುಂದೆ ನೀವು ಹೆಚ್ಚಿಸಿಕೊಳ್ಳುವುದಾದರೆ ಅದು ದೇವರಿಗೆ ಇಷ್ಟವಿಲ್ಲದೆ ಇರುವ ಕಾರ್ಯ ಆಗಿದೆ. ನೀವು ದೇವರ ಮುಂದೆ ತಗ್ಗಿಸಿಕೊಳ್ಳುವ ಹಾಗೆ ಕುಟುಂಬದಲ್ಲಿಯೂ ಸಭೆಯಲ್ಲಿಯೂ ತಗ್ಗಿಸಿಕೊಳ್ಳಬೇಕಾದ ಸ್ಥಳಗಳಲ್ಲಿ ತಗ್ಗಿಸಿಕೊಳ್ಳುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಾನೆ. ನಮ್ಮಲ್ಲಿ ನಾನು ಎಂಬುವಂಥದ್ದು ಇನ್ನೂ ವಾಸವಾಗಿರುವುದಾದರೆ ನಮ್ಮ ಪ್ರಾರ್ಥನೆ ದೇವರಿಗೆ ಮುಟ್ಟೋದಿಲ್ಲ. ನಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗಿರುವಂಥದ್ದಾಗಿದೆ. ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರಿಸ್ತಾನೆ, ಆದರೆ ನಮ್ಮಲ್ಲಿ ತಗ್ಗಿಸುವ ಮನಸ್ಥಿತಿ ಇರಬೇಕು. ನಾವು ದೇವರ ದೃಷ್ಟಿಯಲ್ಲಿ ನಮ್ಮ ಪ್ರಾರ್ಥನೆಗೆ ಉತ್ತರ ಬರದೇ ಇದ್ದರೂ ಕೂಡ ದೇವರ ದೃಷ್ಟಿಯಲ್ಲಿ ನಾವು ನಂಬಿಗಸ್ತರಾಗಿ, ದೇವರ ದೃಷ್ಟಿಯಲ್ಲಿ ಯಥಾರ್ಥವಾಗಿ ಆತನ ಆಜ್ಞೆಗಳನ್ನು ಕೈಗೊಂಡು ತಪ್ಪಿಲ್ಲದವರಾಗಿ, ಹಾಗೆ ಆತನಿಗೆ ಸರಿ ಬೀಳುವ ಮಾರ್ಗದಲ್ಲಿ ನೀತಿವಂತರಾಗಿ ಜೀವಿಸುವಾಗ ತಕ್ಕ ಸಮಯದಲ್ಲಿ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರಿಸುವವನಾಗಿದ್ದಾನೆ. ಎರಡನೇದಾಗಿ ನೋಡುವುದಾದರೆ, ಯಥಾರ್ಥವಾಗಿ ನಂಬಿಗಸ್ತನಾಗಿ ದೇವರ ದೃಷ್ಟಿಯಲ್ಲಿ ಒಳ್ಳೆಯದನ್ನು ಮಾಡುವವರಾಗುವಾಗ ದೇವರ ಸನ್ನಿಧಿಯಲ್ಲಿ ಯಥಾರ್ಥವಾಗಿ ಕಣ್ಣೀರಿನಿಂದ ಅಂತಹ ಮನಸ್ಸುಳ್ಳವರಾಗಿ ಪ್ರಾರ್ಥಿಸುವುದಾದರೆ ದೇವರು ಉತ್ತರಿಸುವವನಾಗಿದ್ದಾನೆ. ಮತ್ತೆ ನಾವು ನೋಡುವುದಾದರೆ, ದೇವರ ಮುಂದೆ ತಗ್ಗಿಸಲ್ಪಡುವಂಥ ಮನಸ್ಸು, ಆ ಮನಸ್ಸಿರುವುದಾದರೆ ದೇವರಿಗೆ ನಮ್ಮ ಪ್ರಾರ್ಥನೆ, ನಾವು ಮಾಡುವ ಪ್ರಾರ್ಥನೆ ಮುಟ್ಟುವಂಥದ್ದಾಗಿದೆ. ಆ ಪ್ರಾರ್ಥನೆಗೆ ದೇವರು ಉತ್ತರಿಸುವವನಾಗಿದ್ದಾನೆ. ಹಾಗಾದರೆ ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರಿಸುವವನಾಗಿದ್ದಾನೆ. ದೇವರು ಪ್ರಾರ್ಥನೆಗೆ ಉತ್ತರಿಸಬೇಕಂದ್ರೆ ನಮ್ಮಲ್ಲಿ ಕೆಲವೊಂದು ಕಾರ್ಯಗಳು ಇರಬೇಕು. ನಮ್ಮಲ್ಲಿ ಕೆಲವೊಂದು ಗುಣಗಳನ್ನು ಕರ್ತನು ನೋಡುವವನಾಗಿದ್ದಾನೆ. ನಮ್ಮ ಮನಸ್ಸನ್ನು ನೋಡುವವನಾಗಿದ್ದಾನೆ. ನಮ್ಮ ಮನಸ್ಸಿನಲ್ಲಿ ದೇವರಿಗೆ ವಿಧೇಯತ್ವ ಉಂಟಾ? ನಮ್ಮ ಮನಸ್ಸಿನಲ್ಲಿ ದೇವರಿಗೆ ನಾವು ನೀತಿವಂತರಾಗಿದ್ದೇವಾ? ನಮ್ಮ ಮನಸ್ಸಿನಲ್ಲಿ ಯಥಾರ್ಥತ್ವ ಇದೆಯಾ? ಇದನ್ನು ದೇವರು ನೋಡುವವನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಇವುಗಳಿಲ್ಲದೇ ಇದ್ದರೂ ಕೂಡ ನೀವು ಪಶ್ಚಾತ್ತಾಪಪಟ್ಟು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವುದಾದರೆ ಆತನು ನಿಮ್ಮ ಜೀವಿತದಲ್ಲಿ ಒಳ್ಳೆಯ ಫಲಭರಿತವಾದಂತಹ ಮಕ್ಕಳಾಗಿ ನಿಮ್ಮನ್ನು ಮಾರ್ಪಡಿಸುವ ಆತನಾಗಿದ್ದಾನೆ. ತನ್ನ ಪರಿಶುದ್ಧಾತ್ಮನ ಸಹಾಯದಿಂದ ನಿಮ್ಮನ್ನು ಒಳ್ಳೆಯ ಫಲಭರಿತರ ಜೀವಿತವನ್ನು ಉಂಟು ಮಾಡಿ ಅನೇಕರಿಗೆ ಸಾಕ್ಷಿಯಾಗಿ ಮಾರ್ಪಡಿಸುವನಾಗಿದ್ದಾನೆ. ಆದರೆ ನಮ್ಮ ಜೀವಿತದಲ್ಲಿ ತಡವಾದರೂ, ನಮಗೇನೇ ಸಮಸ್ಯೆ ಬಂದರೂ, ಹೋರಾಟ ಬಂದರೂ, ವೇದನೆ ಬಂದರೂ ದೇವರನ್ನೇ ಆತುಕೊಳ್ಬೇಕು. ಉತ್ತರ ಸಿಕ್ಕಿಲ್ಲ ಅಂತ ದೇವರನ್ನು ಬಿಟ್ಟು ಹೋಗುವುದಲ್ಲ. ಕಷ್ಟ ಬಂದಿದೆ ಅಂತ ದೇವರನ್ನು ಬಿಟ್ಟು ಹೋಗುವುದಲ್ಲ. ಇಕ್ಕಟ್ಟಿನಲ್ಲಿ, ವೇದನೆಯಲ್ಲಿ, ನೋವಿನಲ್ಲಿ ಯಾರೂ ಇಲ್ಲ ಎಂಬುದಾಗಿ ದೇವರಿಂದ ದೂರ ಹೋಗುವುದಲ್ಲ. ಯಾರಿರಲಿ ಯಾರಿಲ್ಲದೆ ಇರಲಿ. ದಾನಿಯೇಲನ ಪರಿಸ್ಥಿತಿ ಏನಾಗಿದೆ? ಬಾಬೇಲಿನಲ್ಲಿ ಅವನು ತನ್ನ ಜೀವಿತದ 3% ಅಲ್ಲಿಯೇ ಕಳೆಯಬೇಕಾಗಿತ್ತು. ಅವನೊಬ್ಬ ಯಹೂದ್ಯನಾಗಿದ್ದನು. ಆದರೆ ಬಾಬೇಲಿನಲ್ಲಿಯೇ ಸೆರೆಯಾಗಲ್ಪಟ್ಟು ಯಾರೂ ಇಲ್ಲದೇ ಇರುವ ಸಮಯದಲ್ಲಿ ಒಬ್ಬನೇ ಇದ್ದರೂ ಕೂಡ ದೇವರನ್ನು ಆಶ್ರಯಿಸಿಕೊಂಡನು. ನಿಮ್ಮ ಜೀವಿತದಲ್ಲೂ ನೀವು ಒಬ್ಬಂಟಿಗರಾಗಿರಬಹುದು. ದಾನಿಯೇಲನ ಹಾಗೆ ನೀವು ಒಬ್ಬರೇ ಇರಬಹುದು. ಆದರೆ ದಾನಿಯೇಲನು ಕರ್ತನ ಮೇಲೆ ಯಾವಾಗಲೂ ತನ್ನ ಆಶ್ರಯಗೊಂಡಿದ್ದನು. ಅರಸನಾದ ಹಿಜ್ಕೀಯನು ತನ್ನ ಜೀವಿತದಲ್ಲಿ ಯಾವಾಗಲೂ ದೇವರ ದೃಷ್ಟಿಯಲ್ಲಿ ಒಳ್ಳೆಯದನ್ನೇ ಮಾಡುತ್ತಾ ದೇವರಿಗೆ ಯಥಾರ್ಥವಾಗಿ ನಂಬಿಗಸ್ತನಾಗಿ ನಡೆಕೊಂಡನು. ತನಗೆ ಕಷ್ಟ ಬಂದಾಗ ದೇವರನ್ನೇ ಹುಡುಕಿದನು, ದೇವರ ಮುಖವನ್ನು ದೃಷ್ಟಿಸಿದನು.
ಆದ ಕಾರಣ ಅವನ ಜೀವಿತದಲ್ಲಿ ಅವನ ಪ್ರಾರ್ಥನೆಗೆ ಉತ್ತರಿಸಲ್ಪಟ್ಟಿತು. ಹಾಗಾದರೆ ನಮ್ಮ ಪ್ರಾರ್ಥನೆಗೆ ಉತ್ತರಿಸಲ್ಪಡದೇ ಇರುವುದಕ್ಕೆ ಕಾರಣಗಳೇನೆಂಬುದಾಗಿ ನಾವು ಈ ದಿನದಲ್ಲಿ ನೋಡಿದ್ವಿ. ನಮ್ಮ ಪ್ರಾರ್ಥನೆ ಉತ್ತರಿಸಲ್ಪಡಬೇಕೆಂದರೆ ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಕೊರತೆಗಳು ನೀಗಿಸ್ಲಿಕ್ಕಾಗುವಂತೆ ನಾವು ಪ್ರಾರ್ಥನೆ ಮಾಡೋಣ. ದೇವರ ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪರಿಶುದ್ಧನಾಗಿರುವ ದೇವರೇ, ಒಳ್ಳೆ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿ ನಮ್ಮನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳಿದ ಎಲ್ಲ ಸಹೋದರ ಸಹೋದರರು ಇದನ್ನು ಬಲಪಡಿಸು. ನಿನ್ನ ಕೃಪೆ, ನಿನ್ನ ಬಲದಲ್ಲಿ ನಿನ್ನ ನಡೆಸಿ ಆಶೀರ್ವದಿಸಬೇಕಾಗಿ ಎಲ್ಲ ನಿಮ್ಮ ಚಿತ್ತಕ್ಕೊಪ್ಪಿಸಿಕೊಡ್ತೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್ ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ವಾಚಿಂಗ್. ಗಾಡ್ ಬ್ಲೆಸ್ ಯು.